ಅಂತೇಳಿ ಸಕ್ರಿಯವಾಗಿ ನಾನು ಸ್ಥಳೀಯವಾಗಿ ಸ್ವಲ್ಪ ಅದಕ್ಕೆ ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ ಮೈಸೂರಿನಲ್ಲಿ. ಆದರೆ ಇವತ್ತು ಪ್ರಾಯೋಗಿಕ ದಾವಣಗೆರೆ ಬಂದಿದೆ ಮತ್ತು ಉತ್ತರ ಪ್ರದೇಶಿ ಬೆಳಗಾವಿಯಲ್ಲಿ ನಡೀತಕ್ಕಂಥ ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಮಾತಾಡಬೇಕು ಅಂತೇಳಿ ತಮ್ಮೆಲ್ಲರ ಮುಂದೆ ಬಂದಿದ್ದೆ. ಕಳೆದ 7 ದಿನಗಳಿಂದ ಯಲ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದೆ. ಕರ್ನಾಟಕದ ಅರ್ಧದಷ್ಟು ಬೆಳಗಾವಿ ಮತ್ತು ಮುಧೋಳ ತಾಲೂಕಿನಲ್ಲಿ ಗ್ರಾಮಾಂತರ ಜಿಲ್ಲೆಯಲ್ಲಿ ಕಬ್ಬಿನ ಬೆಳೀತಾರೆ. ಅದರಲ್ಲಿ ಸುಮಾರು 45 ಕಾರ್ಖಾನೆಗಳು 2 ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದೆ. ಕರ್ನಾಟಕದಲ್ಲಿ 80 ಸಕ್ಕರೆ ಕಾರ್ಖಾನೆಗಳಿವೆ. ಸುಮಾರು 1 ವರ್ಷ 5 ಕೋಟಿ 40 ಲಕ್ಷ ಟನ್ ಕಬ್ಬನ್ನು ಮಾಡಿದ್ದು. ಈ ವರ್ಷ ಅಂದಾಜು ಸುಮಾರು 6 ಕೋಟಿ ಟನ್ನಷ್ಟು ಕಬ್ಬು ಆಗ್ಬೋದು ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಕಬ್ಬು ಮತ್ತು ಕಬ್ಬು ಜಾಸ್ತಿ ಆಗಿದೆ. ಮಾಹಿತಿಯಲ್ಲಿ ಮಾತು ಹೇಳ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕಳೆದ 7 ದಿನಗಳಿಂದ ಚಳುವಳಿ ಮಾಡುತ್ತಿದ್ದು ಕೂಡ ರೈತರ ಬಗ್ಗೆ ಆ ಭಾಗದ ಸಮಸ್ಯೆಗಳಿಗೆ ಗಂಟಲು ಚಿಂತನೆ ಮಾಡಿಲ್ಲ. ಯಾಕೆಂದರೆ ಸರ್ಕಾರಿ ಮಾಲೀಕರುಗಳೇ ಮಂತ್ರಿಗಳು, MLAಗಳು, FDಗಳು ಇರೋದ್ರಿಂದ ರೈತ ಚಳುವಳಿ ಬಗ್ಗೆ ನಿರ್ಲಕ್ಷ್ಯ ಹೋಗ್ತಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಅದನ್ನು ನಿಭಾಯಿಸ್ತೀವಿ, ಕಾನೂನನ್ನು ರಕ್ಷಿಸ್ತೀವಿ ಅನ್ನುವಂಥ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಮಾಧ್ಯಮಗಳು ಮತ್ತು ಎಲ್ಲ ಹೋರಾಟಗಾರರು ರಾಜ್ಯಾದ್ಯಂತ ಹೋರಾಟದ ಮೂಲಕ ಸರ್ಕಾರದ ಕಣ್ಣನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಸಕ್ರಿಯವಾದ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲೆ ಪದಾಧಿಕಾರಿಗಳು ಆ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ನಾವು ಹೋಗಿದ್ದಾಗಿಲ್ಲ, ಅದು ನಮ್ಮ ಪದಾಧಿಕಾರಿಗಳೆಲ್ಲ ಸಕ್ರಿಯವಾಗಿದ್ದಾರೆ. ನಿನ್ನೆ ಅವರು ಬೆಂಬಲಿಸಿ ಗುಲ್ಬರ್ಗದ 10 ಕೂಡ ತಾಲೂಕಿನ ಬಂಧನ್ನು ಮಾಡಿದ್ದಾರೆ. ಯುವಾಪುರ ಚಳುವಳಿಯನ್ನು ಬಂಧಿಸಿ ಮತ್ತು ರಾಮದುರ್ಗದಲ್ಲಿ ರಾಜ್ಯ ಕಡೆ ಚಳುವಳಿಯನ್ನು ಕೂಡ ಮಾಡಿದ್ದಾರೆ ನಮ್ಮ ಸಂಘಟನೆ ಪದಾಧಿಕಾರಿಗಳು. ನಾವು ರಾಜ್ಯ ಪದಾಧಿಕಾರಿಗಳೆಲ್ಲ ಸಕ್ರಿಯವಾಗಿ ಆ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ. ನಾನಾದರೂ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಇವತ್ತು ರೈತ ಮುಖಂಡರ ಸಭೆ ಕೂಡ ಕರೆದಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ 11 ಗಂಟೆಯಲ್ಲಿ ಹೇಳಿದ್ರು ಸ್ಟಾರ್ಟ್ ಆಗಿರ್ಬೋದು. ನಾನು ಸರ್ಕಾರಕ್ಕೆ ಹೇಳೋದಿಷ್ಟೇ, ಕಬ್ಬಿನ FRP ದರ ನಿಗದಿ ಮಾಡಿದ್ದೆ 3,550 ರೂಪಾಯಿ FRP 10.75 ಇಳುವರೆಗೆ ಅದು ಅವೈಜ್ಞಾನಿಕವಾಗಿದೆ ಅನ್ನುವಂಥ ಕಾರಣದಿಂದ ರಾಜ್ಯ ಸರ್ಕಾರ ರಾಜ್ಯ ಸಲಹಾ ಬೆಲೆ ಕಾಯ್ದೆ SAP ಆಕ್ಟ್ ಪ್ರಕಾರ ರೈತರು ಕೇಳ್ತಕ್ಕಂಥ 3,500 ರೂಪಾಯಿ ಕಟಾವು ಸಾಗಾಣಿಕೆ ವೆಚ್ಚವನ್ನು ಹೊರತುಪಡಿಸಿ ನೆಟ್ ಹಣವನ್ನು ರೈತರು 3,500 ರೂಪಾಯಿ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ದಿಟ್ಟವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ಕೈಗೊಳ್ಳಬೇಕು, ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಒತ್ತಾಯವನ್ನು ತರ್ತಾ ಇದ್ದೇನೆ. ಸುಮಾರ ಸಮಯ ಸಂಜೆ 7 ಗಂಟೆಗೆ ದಾವಣಗೆರೆ ನಗರದ ಬೇಗದ ರೂಪದಲ್ಲಿರ್ತಕ್ಕಂಥ ಶಿವಯೋಗಿ ಮಂದಿರದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿರಕ್ತ ಮಠದ ಮುರುಘಾ ಮಠ ಚಿತ್ರದುರ್ಗ ಶ್ರೀ ಶ್ರೀ ಬಸವಪ್ರಭು ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ನೆರವೇರಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಸನ್ಮಾನ್ಯ KG ಯಲ್ಲಪ್ಪನವರು ವಹಿಸಿಕೊಂಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಯಕೊಂಡ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಸವಂತಪ್ಪನವರು, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಗಂಗಾಧರ ಸ್ವಾಮಿರವರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಉಮಾ ಪ್ರಶಾಂತ್ ರವರು, ಹರಿಹರ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಕೆ ಶೆಟ್ಟಿರವರು, ನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶ್ರೀಮತಿ ರೇಖಾ ಅವರು, ವಿಶ್ವಚೇತನ ವಿದ್ಯಾಸಂಸ್ಥೆ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ಮಾಜಿರವರು ಹಾಗೂ ಅತಿಥಿಗಳಾಗಿ ಜಿಲ್ಲಾ ವರದಿಗಾರರ ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನಾಗರಾಜ್ S. ಬಡದಾಳ್ ಅವರು, ರಾಜ್ಯ ಉಪಾಧ್ಯಕ್ಷರ ರೈತ